Now I request Dinesh Shetty sir to address the gathering. ತಪೋವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಾಂಸ್ಕೃತಿಕ ಕಾರ್ಯಕ್ರಮ 2026ರ ಈ ಸಂಸ್ಥೆಯ ಚೇರ್ಮನ್ ಆದಂಥ ಸ್ನೇಹಿತರಾದಂಥ ಡಾಕ್ಟರ್ ಶಶಿಕುಮಾರ್ VM ಅವರೇ, ಮುಖ್ಯ ಅತಿಥಿಗಳಾಗಿರುವಂಥ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಿಸ್ಟರ್ ಪರಮೇಶ್ವರ್ ಹೆಗಡೆ ಅವರೇ, ಸ್ನೇಹಿತರು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಆದಂಥ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರೇ, ಸ್ನೇಹಿತರು ಸೆನೆಟ್ ಮೆಂಬರ್ ಆದಂಥ ಡಾಕ್ಟರ್ ಶ್ರೀನಿವಾಸ್ LDR ಅವರೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಮಕ್ಕಳೇ, ಪತ್ರಕರ್ತರೇ, ಇವತ್ತು ದಾವಣಗೆರೆಯಲ್ಲಿ ಇಂಥ ಒಂದು ಸಂಸ್ಥೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನಿಜವಾಗ್ಲೂ ನಾವೆಲ್ಲ ಬೆಂಗಳೂರು, ಮೈಸೂರು, ಕೇರಳದಲ್ಲಿ ನೋಡ್ತಾ ಇದ್ವಿ. ಅಂಥ ಒಂದು ಸಂಸ್ಥೆ ಇವತ್ತು ದಾವಣಗೆರೆಯಲ್ಲಿ ಡಾಕ್ಟರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ರಾಜ್ಯ ಹಾಗೂ ದೇಶದಲ್ಲಿ ಕೂಡ ಉತ್ತಮವಾದ ಕಾಲೇಜ್ ಅಂತ ಕೂಡ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲದರಲ್ಲೂ ಸ್ಪರ್ಧೆ ಇರುತ್ತೆ. ಕಾಲೇಜ್ ಮಾಡೋದ್ರಲ್ಲಿ ಹಿಡಿದು ಬೇರೆ ಬೇರೆ ವ್ಯವಸ್ಥೆಯಲ್ಲೂ ಕೂಡ ಕಷ್ಟಪಡ್ಬೇಕಾಗತ್ತೆ. ಕಷ್ಟಪಟ್ಟಿದ್ರೆ ಮುಂದೆ ಬರುತ್ತೆ. ಅದೇ ರೀತಿ ತಾವು ಕೂಡ ಮಕ್ಕಳು, ಇದೊಂದು ಸ್ಪರ್ಧಾತ್ಮಕ ಯುಗ. ಇವತ್ತು ಮುಂಚೆ ಎಲ್ಲ ನೋಡಿರ್ಬೋದು 60-70 ಮಾರ್ಕ್ಸ್ ತಗೊಳ್ಳೋರಿದ್ರೆ, ಆದರೆ ಈಗ ಹಂಗಲ್ಲ, 80ರಿಂದ ಮೇಲ್ ತಗೊಳ್ಳೋರೆ ಮಕ್ಕಳು ಜಾಸ್ತಿ. ಅಂದರೆ ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ. ವಿದ್ಯಾಭ್ಯಾಸದಲ್ಲಿದೆ, ಸಾಂಸ್ಕೃತಿಕ ರಂಗದಲ್ಲಿದೆ, ಸ್ಪೋರ್ಟ್ಸ್ನಲ್ಲಿದೆ. ಅಂತ ಒಂದು ಯುಗದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಇವತ್ತು ತಂದೆ ತಾಯಿಗಳು, ಶಿಕ್ಷಕರು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಬಿಡುವಿಲ್ಲದೆ ನಿಮ್ಮ ವಿದ್ಯಾರ್ಥಿ ಜೀವನ ಅಂದರೆ ಗೋಲ್ಡನ್ ಜೀವನ ಇದು. ನಾವೆಲ್ಲ ಮುಂಚೆ ಎಲ್ಲ ಕಳ್ಕೊಂಬಿಟ್ವಿ, ಇದೆಲ್ಲ ಗೊತ್ತಿರಲಿಲ್ಲ. ಈ ಒಂದು ನಿಮ್ಮ ಗೋಲ್ಡನ್ ಲೈಫ್ನಲ್ಲಿ ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೆ, ಎಲ್ಲದರಲ್ಲೂ ಇರ್ಬೇಕು. ನೀವು ನಿಮ್ಮ ಪ್ರತಿಭೆ ಯಾವುದರಲ್ಲಿದೆ ಅಂತ ಹೇಳಕ್ ಬರಲ್ಲ. ಸಾಂಸ್ಕೃತಿಕ ನೋಡಿದ್ರಿ, ಇವತ್ತು ಯಾವ ದೇಶದಕ್ಕಿಂತ ಕಮ್ಮಿ ಇಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಸಾಂಸ್ಕೃತಿಕ ರಂಗದಲ್ಲಿ ಕಾರ್ಯಕ್ರಮಗಳನ್ನು ಮಕ್ಕಳು ಮಾಡಿದ್ರು. ನಾನು ಕೇಳಿದೆ ಎಲ್ಲಿರಂತ, ಇಬ್ಬರು ನಿಟ್ಟುವಳ್ಳೆಯರು ಅಂದ್ರು, ಭಾಗೀರಥಿ ಸರ್ಕಲ್. ಇವತ್ತು ನಮ್ಮಲ್ಲೇ ಪ್ರತಿಭೆ ಬೇಕಾದಷ್ಟಿದೆ. ನಿಮ್ಮ ಪ್ರತಿಭೆ ಎಲ್ಲಿದೆ ಅಂತ ಹೇಳಕ್ ಬರಲ್ಲ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು, ಯಾವ್ದ್ರಲ್ಲೂ ಬಿಡಬಾರ್ದು. ಜೀವನದಲ್ಲಿ ಮುಂದೆ ಬರೋಕೆ ಮುಂಚೆ ಎಲ್ಲ ನಮ್ಮ ತಂದೆ ತಾಯಿಗಳು ಬರ್ತಾನೆ ಇರಲಿಲ್ಲ ಅಂತ ಫಂಕ್ಷನ್ಗಳಿಗೆ. ಈಗ ಯಾವುದೇ ಫಂಕ್ಷನ್ ಮಾಡಲಿ, ವಿದ್ಯಾಭ್ಯಾಸ ಮಾಡಲಿ, ಸ್ಪೋರ್ಟ್ಸ್ ಮಾಡಲಿ, ಸಾಂಸ್ಕೃತಿಕ ರಂಗದಲ್ಲಿ ಮಾಡಲಿ, ತಂದೆ ತಾಯಿಗಳು ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿ. ಅವ್ರದ್ದು ಏನೇ ಕಷ್ಟ ಇರಲಿ, ಫೀಸ್ ಕಟ್ಟೋದ್ರಿಂದ ಹಿಡಿದು ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಕೂಡ ತಂದೆ ತಾಯಿಗಳು ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಮುಂದಿನ ಜೀವನದಲ್ಲಿ ಏನು ಆಗ್ಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಮುಂದೆ ಯಾವುದ್ರಲ್ಲೂ ಕೂಡ, ಯಾಕೆಂದರೆ ಸಾಂಸ್ಕೃತಿಕ ಇವತ್ತು ಕಾರ್ಯಕ್ರಮ ಇರೋದ್ರಿಂದ ಹೇಳ್ತೀನಿ. ಇವತ್ತು ಬೇರೆ ಬೇರೆ TV ಮಾಧ್ಯಮದಲ್ಲಿ ಕೂಡ ನಿಮಗೆ ಅವಕಾಶಗಳಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಸೀರಿಯಲ್ ಅನುಪಮ ಗೌಡ, ಅನುಶ್ರೀ ಅವರೆಲ್ಲ ಅರ್ಧ ಗಂಟೆ 1 ಗಂಟೆ ಕಾರ್ಯಕ್ರಮ ನಿರೂಪಣೆ ಮಾಡೋಕ್ಕೆ 2 ಲಕ್ಷ ತಗೊಂತಾರೆ, ಬರೀ ಫಂಕ್ಷನ್ ಮಾಡೋಕೆ. ಇವತ್ತು ನಿಮ್ದು ಪ್ರತಿಭೆ ಎಲ್ಲದರಲ್ಲೂ ಇರ್ಬೇಕು. ಯಾವುದ್ರಲ್ಲೂ ಟೈಮ್ ವೇಸ್ಟ್ ಮಾಡದೆ ಬೆಳಗಿಂದ ಚಟುವಟಿಕೆಗಳಲ್ಲಿದ್ದು ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ತೊಂದರೆ ಮಾಡದ ರೀತಿಯಲ್ಲಿ ತಾವು ವಿದ್ಯಾಭ್ಯಾಸ, ಸಾಂಸ್ಕೃತಿಕ ಹಾಗೂ ಸ್ಪೋರ್ಟ್ಸ್ ಅದರಲ್ಲಿ 3ರಲ್ಲೂ ಭಾಗವಹಿಸಿ, ಅದ್ರ ಜೊತೆ ಪೊಲೀಸ್ನವರಿದ್ರೆ ಟ್ರಾಫಿಕ್ ರೂಲ್ಸ್ ಬಗ್ಗೆನೂ ಕೂಡ ದಾವಣಗೆರೆಯಲ್ಲಿ ಮೊನ್ನೆ 1-2 ತಿಂಗಳಲ್ಲಿ 2-3 ಆಕ್ಸಿಡೆಂಟ್ ಆಯ್ತು. ಮಕ್ಕಳು ರಾಂಗ್ ಸೈಡ್ ಹೋಗೋದು, 3 ಜನ ಹೋಗೋದು, ಒನ್ ವೇಯಲ್ಲಿ ಹೋಗೋದು, ಇಂಥ ಕಾರ್ಯಕ್ರಮ ಆಗಿ ತಂದೆ ತಾಯಿಗಳು ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಮಕ್ಕಳು 5 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ. ಟ್ರಾಫಿಕ್ ರೂಲ್ಸ್ಗಳನ್ನು ಕೂಡ ಪಾಲಿಸಬೇಕು. ಅದ್ರ ಜೊತೆಗೆ ಚಲನಚಿತ್ರ ನಟರು, ಕ್ರಿಕೆಟ್ ಪ್ಲೇಯರ್ಸು ಅವರೆಲ್ಲ ದುಡ್ಡುಗೋಸ್ಕರ ಆಡಿರ್ತಾರೆ. ನೀವು ನೋಡಿರ್ಬೋದು, RCBಯಲ್ಲಿ ಹೋದ ವರ್ಷ 11 ಜನ ಮಕ್ಕಳು ತಂದೆ ತಾಯಿಗೆ ಹೇಳಿದ ರೀತಿಯಲ್ಲಿ ಹೋಗಿ ಬೆಂಗಳೂರಲ್ಲಿ ಹೋಗಿ ತೀರ್ಕೊಂಡ್ರು. ತಂದೆ ತಾಯಿಗಳು ಎಷ್ಟು ಹತ್ರು ಅಂದರೆ ನಾವು ನೋಡಿದ್ವಿ TVಯಲ್ಲಿ, ಆ ಒಂದು ಸಮಾಧಿ ಮೇಲೆ ಹತ್ರು. ಇವತ್ತು ನೀವು ಕ್ರಿಕೆಟ್ ಪ್ಲೇಯರ್ಸ್ ಆಗಲಿ, ಚಲನಚಿತ್ರ ಆಗಲಿ ಎಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ. ಅವ್ರದ್ದು ಒಳ್ಳೇದು ತಗೊಂಡು ಬ್ಯಾಡ್ ಆಗಿರೋದು ಬಿಡ್ಬೇಕು, ಅವ್ರನ್ನೇ ಫಾಲೋ ಮಾಡೋದಲ್ಲ. ತಂದೆ ತಾಯಿಗಳು, ಶಿಕ್ಷಕರು ಹೇಳಿದಂತೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಒಳ್ಳೆಯ ಮಾದರಿಯ ಒಂದು ಸಮಾಜದಲ್ಲಿ ಒಳ್ಳೆಯ ಶಿಕ್ಷೆ, ಒಳ್ಳೆಯ ಮುಂದಿನ ಏನು ಜೀವನ ನಿಮಗೆ ಸಿಗುತ್ತೋ ಅದರಲ್ಲೇ ಜೀವನ ಮಾಡೋ ಅಂತ ಒಳ್ಳೆಯ ಕೆಲಸ, ದೇಶದ ಒಳ್ಳೆಯ ಪ್ರಜೆಯಾಗಿ ಈ ಕಾಲೇಜ್ ಇವತ್ತು ಒಳ್ಳೆಯ ಹೆಸರು ದೇಶದಲ್ಲಿ ತಗೊಂಡಿದೆ. ಇದನ್ನು ಕೂಡ ಮುಂದುವರಿಸಿ ಈ ಕಾಲೇಜಿನ ನೆನೆಸೋಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡಿ. ಇವತ್ತು ಗವರ್ನರ್ ಕೂಡ ಇಂಥ ಒಂದು ಕಾಲೇಜ್ ಫಂಕ್ಷನಿಗೆ ಬಂದಿದ್ರು ಅಂದರೆ ಸಣ್ಣ ಫಂಕ್ಷನಿಗೆ ಬರಲ್ಲ. ಇವತ್ತು ಇಂಥ ಒಂದು ಮೆಡಿಕಲ್ ಕಾಲೇಜ್, ತಪೋವನ ಮೆಡಿಕಲ್ ಕಾಲೇಜಿಗೆ ಬಂದು ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೆನೆಸೋಂಥ ಕಾರ್ಯಕ್ರಮ ಆಗಬೇಕು. ನೀವೆಲ್ಲ ಮುಂದಿನ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you for your wonderful remarks, sir. Now I request our chairman, Dr. Shashikumar sir, to felicitate Dinesh sir.
ಬಹಳ ದೂರ ಆಗ್ಲಿಲ್ಲ ಸರ್. Thank you, sir.